ಸಚ್ ಅ ಬ್ಯೂಟಿಫುಲ್ ಪ್ಲೇಸ್ ಯಾರ್. ಮಾನ್ಸೂನಲ್ಲಿ ಅದಕ್ಕೆ ಇಷ್ಟ ಆಗೋದು ಗುರು, ಈ ಥರ ರೋಡ್ಗಳಿಗೆ ಬಂದುಬಿಟ್ರೆ ಎರಡು ಕಡೆ ಲಶ್ ಗ್ರೀನರಿ ಹೆಂಗಿದೆ. ಬಟ್ ನಂದು ಲಾಂಗ್ ರೈಡು, ಇಟ್ ವಿಲ್ ಬಿ ಎ ಕ್ರೇಜಿ ರೈಡ್. ಐ ವಿಲ್ ಬಿ ಆನ್ ಅ ವೆರಿ 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 ಲಾಂಗ್ ರೈಡ್. ಐ ಹ್ಯಾವ್ ನೆವರ್ ಡನ್ ದಿಸ್ ಬಿಫೋರ್. ಅಪ್ಡೇಟನ್ನು ಈ ವಿಡಿಯೋದ ಕೊನೆಯಲ್ಲಿ ಕೊಡ್ತೀನಿ. ಸ್ಟೇ ಟ್ಯೂನ್ಡ್. Beautiful man. ಗುಡ್ ಮಾರ್ನಿಂಗ್, ನಮಸ್ತೆ. ಇನ್ನೊಂದು ವಿಡಿಯೋಗೆ ಸ್ವಾಗತ. ಐ ಥಿಂಕ್ ತುಂಬ ಟೈಮ್ ಅನಿಸುತ್ತೆ ನಾನು ಗೋಪ್ರೋ ಹಾಕ್ಕೊಳ್ದೆ. ಸೊ ರೈಡ್ ಯೂಶ್ವಲಿ ಹೋಗ್ತಾನೆ ಇದ್ದೀನಿ, ಬಟ್ ಗೋಪ್ರೋ ಹೋಗದೆ ತುಂಬ ಟೈಮ್ ಆಯಿತು. ಬಟ್ ಆ್ಯಕ್ಚುಲಿ ನಾನು ರಾಮನಗರದಲ್ಲಿ ಒಂದು ಒಳ್ಳೆ ಪ್ಲೇಸ್ ನೋಡಿದ್ದೆ. ಸೊ ಅದಕ್ಕೆ ಹೋಗೋಣ ಅಂತ ಆ್ಯಕ್ಚುಲಿ ತುಮಕೂರು ರೂಟ್ ತೊಗೊಂಡೆ, ನೈಸ್ ರೋಡ್ ತೊಗೋಣ ಅಂತ. ಬಟ್ ಅನ್ಫಾರ್ಚುನೇಟ್ಲಿ ಬೆಳಿಗ್ಗಿನ ಜಾವ ಆ ನಿದ್ದೆಗಣ್ಣಲ್ಲಿ ಇದ್ದಿದ್ದೆ. ಸೊ ಒಂದು ಲೆಫ್ಟನ್ನು ಮಿಸ್ ಮಾಡಿಬಿಟ್ಟೆ. ಹಾಗಾಗಿ ಏನಾಯಿತು, ಐ ಹ್ಯಾವ್ ಟು ಟೇಕ್ ಎ ಲಾಂಗ್ ಯೂ ಟರ್ನ್ ಫಾರ್ ದ್ಯಾಟ್. ಸೊ ಐ ಥಾಟ್ ಎನಿ ಹೌ ಸೋಲೋ ರೈಡಲ್ಲಿ ಇದ್ದೀನಿ, ಲೆಟ್ಸ್ ಟೇಕ್ ತುಮಕೂರು ಹೈವೇ ಆ್ಯಂಡ್ ರೀಚ್ ಡಿ ಡಿ ಹಿಲ್ಸ್ ಅಂತ. ಡಿ ಡಿ ಹಿಲ್ಸೇ ಹೋಗ್ತಾ ಇದ್ದೀನಿ. ಬಟ್ ಡಿ ಡಿ ಹಿಲ್ಸ್ ಈಸ್ ಆಲ್ವೇಸ್ ಒನ್ ಆಫ್ ಮೈ ಫೇವ್ರೆಟ್ ಡೆಸ್ಟಿನೇಷನ್, ಆ್ಯಸ್ ಲೈಕ್ ಹೆಸರುಘಟ್ಟ, ಗ್ರಾಸ್ ಲ್ಯಾಂಡ್. ದೀಸ್ ಟೂ ಡೆಸ್ಟಿನೇಷನ್ಸ್ ಆರ್ ವೆರಿ ಕ್ಲೋಸ್ ಟು ಮೀ, ಐ ಮೀನ್ ಕ್ಲೋಸ್ ಟು ಮೈ ಹಾರ್ಟ್. ಆ ಲ್ಯಾಂಡ್ಸ್ಕೇಪ್ ಆಗಿರ್ಬೋದು, ಆ ಗ್ರೀನರಿ ಆಗಿರ್ಬೋದು. ಅದು ಮಾನ್ಸೂನಲ್ಲಿ ಡಿ ಡಿ ಹಿಲ್ಸ್ ಇನ್ನೂ ಹೋಗಿಲ್ಲ ನಾನು. ಸೊ ಮಾನ್ಸೂನಲ್ಲಿ ಡಿ ಡಿ ಹಿಲ್ಸ್ ಹೋಗ್ಬೇಕಂತ ಒಂದು ಟಿಕ್ ಮಾರ್ಕ್ ಹಾಕ್ಕೊಂಡಿದ್ದೆ ಬಕೆಟ್ ಲಿಸ್ಟಲ್ಲಿ. ಸೊ that is going to be completed now. So whatever. ಸೊ ಒಳ್ಳೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ಪಟ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ಲೆಟ್ಸ್ ಗೋ, ನೋಡೋಣ ಮಾನ್ಸೂನಲ್ಲಿ ಹೇಗಿರುತ್ತೆ ಅಂತ ಡೀಟೇಲ್ಸು. ಜಸ್ಟ್ ಅಂಕಲ್ನ ಹೊಡೆದಾಕ್ಬಿಡ್ತಿದ್ದೆ ಇವಾಗ ಡ್ರೈವರು. ಅಬ್ಬಾ, ಜಸ್ಟ್ ಇಷ್ಟರಲ್ಲಿ ಬಚಾವಾದರು. ಟೂ ವೀಲರ್ಗಳೆಲ್ಲ ಏನು ಗೊತ್ತಾ, ಅಷ್ಟು ನಮ್ಮದು ತಪ್ಪಿರುತ್ತೆ. ಗಾಡಿ ಫೋರ್ ವೀಲರ್ ಹಿಂದ್ಗಡೆ ಜಸ್ಟ್ ಹಿಂದಿನ ಟೈರ್ ಹಿಂದ್ಗಡೆ ಇದ್ದರೆ ಹೆಂಗೆ ಗೊತ್ತಾಗುತ್ತೆ ಅವ್ರಿಗೆ. ಸೊ ಇಟ್ ಈಸ್ ನಾಟ್ ವಿಸಿಬಲ್ ಎಟ್ ಆಲ್. ಸೊ ವಿ ಹ್ಯಾವ್ ಟು ಬಿ ಕೇರ್ಫುಲ್, ವಿ ಹ್ಯಾವ್ ಟು ಮೇಂಟೈನ್ ಎ ಡಿಸ್ಟೆನ್ಸ್, ವಿ ಹ್ಯಾವ್ ಟು ಮೇಕ್ ಶೋರ್ ವಿ ಆರ್ ವಿಸಿಬಲ್ ಟು ದ ಡ್ರೈವರ್. ಸೊ ದಟ್ ಈಸ್ ದ ಮ್ಯಾಟರ್. ಬಟ್ ಅವ್ರೇನು ಮಾಡ್ತಿದ್ರು, ಈ ಕಡೆ ಇಲ್ಲಿ ಹೋಗ್ತಾ ಇದ್ರು. ಅವ್ರ ಡ್ರೈವರ್ಗೆ ಏನು ಗೊತ್ತಾಗುತ್ತೆ ಲೆಫ್ಟ್ ರೈಟ್ ಎಳೆಯೋಕ್ಕೆ ಗಾಡಿ ಇದೆ ಅಂತ. ಅದು ಟೂ ವೀಲರು, ಗೊತ್ತೇ ಆಗಲ್ಲ. ಸೊ ಯಾರ ತಪ್ಪು ಏನೋ ಗೊತ್ತಿಲ್ಲ, ಬಟ್ ಏನೂ ಆಗಿಲ್ಲ, ಬಚಾವ್. ನಮ್ಮ ಬಾಯ್ಸ್ ಎಲ್ಲ ಲಿಟ್ಲ್ ಬ್ಯುಸಿ ಆಗಿಬಿಟ್ಟಿದಾರಪ್ಪ. ಒಬ್ಬರು ಕೈಗೆ ಸಿಗ್ತಾ ಇಲ್ಲ, ಶಾರ್ಟ್ ರೈಡ್ಗೂ ಕೈಗೆ ಸಿಗ್ತಾ ಇಲ್ಲ. ಆ ರೇಂಜಿಗೆ ಬ್ಯುಸಿ ಆಗಿಬಿಟ್ಟಿದ್ದಾರೆ. ಏನು ಮಾಡ್ತಿದ್ದಾರೋ ನನಗಂತೂ ಗೊತ್ತಿಲ್ಲ. ಐ ಥಿಂಕ್ ಲಾಸ್ಟ್ ರೈಡು ಚಿಕ್ಕಮಗಳೂರಲ್ಲ, ಸಕಲೇಶ್ಪುರ. ಚಿಕ್ಕಮಗಳೂರು ಆದಮೇಲೆ ಸಕಲೇಶ್ಪುರ ಮಾಡಿದ್ದೆ. ಸೊ ಸಕಲೇಶ್ಪುರದಲ್ಲಿ ಕೂಡ, ಐ ಮೀನ್ ಸಕಲೇಶ್ಪುರ ರೈಡ್ ಹೋದವಾಗ ಹೇಳ್ತಾ ಇದ್ರು, ಮಜಾ, ವಿ ವಿಲ್ ಬಿ ಬ್ಯುಸಿ ಫಾರ್ ನೆಕ್ಸ್ಟ್ 1.5-2 months. ಐ ಥಿಂಕ್ ಇಟ್ಸ್ ಅಬೌಟ್ ಟು 2 months. ದರ್ ಇಸ್ ನೋ ಸಚ್ ಅವೈಲಬಿಲಿಟಿ ಆಫ್ ಬಾಯ್ಸ್. ಏನೂ ಮಾಡೋಂಗಿಲ್ಲ. ಐ ಥಿಂಕ್ ಬಾಯ್ಸ್ ಕೆಲವೊಬ್ಬರೆಲ್ಲ ಆಲ್ರೆಡಿ ಲಾಂಗ್ ರೈಡಲ್ಲಿದ್ದಾರೆ. ಪ್ರಸನ್ನ, ಈಸ್ ಐ ಥಿಂಕ್ ಟುಡೇ ಮಾರ್ನಿಂಗ್ I think 4:30 he is leaving to native again, Kundapura. That he is also on a big ride. So it will be total 1,200 kilometer ride for him. ಅವನು ಬಿಗ್ ರೈಡಲ್ಲಿ ಇದ್ದಾನೆ. ಬಟ್ ಆ್ಯಕ್ಚುಲಿ ನಿನ್ನೆ ರೇಣುಗೆ ಫೋನ್ ಮಾಡಿದ್ದ. ರೇಣು ಹೇಳ್ತಾ ಇದ್ದ ಈಸ್ ಆಲ್ಸೋ ಆನ್ ಲಾಂಗ್ ರೈಡ್. ಐ ಥಿಂಕ್ ಮೈಸೂರಿಗೆ ಒಂದು ರೈಡ್ ಹಾಕ್ಬೇಕಂತಿದ್ದಾನೆ. ಸೊ ಬಿಫೋರ್ ದ ದಸರಾ ಕಮ್ಸ್. ಸೊ ಅವನೊಂದು ರೈಡಲ್ಲಿದ್ದಾನೆ. ಬಟ್ ಲಾಸ್ಟ್ ಟೈಮ್ ನಾನು ದಸರಾಗೆ ರೈಡ್ ಹಾಕಿದ್ದೆ. ಐ ಮೀನ್ ಲಾಸ್ಟ್ ಇಯರು ದಸರಾ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಒಂದು ವಾರದ ಹಿಂದೆ ಒಂದು ರೈಡ್ ಹಾಕಿದ್ದೆ. ಬಟ್ ಈ ಸಲ ಹಾಕ್ಬೇಕಂತ ಇದ್ದೀನಿ. ಬಟ್ ದೆರ್ ಆರ್ ಲಾಟ್ ಮೆನಿ ರೈಡ್ಸ್ ಐ ಹ್ಯಾವ್ ಪ್ಲ್ಯಾನ್ಡ್. ಬಟ್ ಐ ಡೋಂಟ್ ನೋ ವೆನ್ ಐ ವಿಲ್ ಎಕ್ಸಿಕ್ಯೂಟ್ ದ್ಯಾಟ್ ಬಿಫೋರ್ ದ ಮಾನ್ಸೂನ್. ಬಟ್ ನೋಡೋಣ. ಬಟ್ ನಂದು ಲಾಂಗ್ ರೈಡು, ಇಟ್ ವಿಲ್ ಬಿ ಎ ಕ್ರೇಜಿ ರೈಡ್. ಐ ವಿಲ್ ಬಿ ಆನ್ ಅ ವೆರಿ 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 ಲಾಂಗ್ ರೈಡ್. ಐ ಹ್ಯಾವ್ ನೆವರ್ ಡನ್ ದಿಸ್ ಬಿಫೋರ್.
ಅಪ್ಡೇಟನ್ನು ಈ ವಿಡಿಯೋದ ಕೊನೆಯಲ್ಲಿ ಕೊಡ್ತೀನಿ. ಸ್ಟೇ ಟ್ಯೂನ್ಡ್. ಆ್ಯಕ್ಚುಲಿ ಅಲ್ಲಿ ಟೋಲ್ ಹತ್ರ ಒಂದು ಟೀ ಹಾಕ್ದಂಗೆ ಅನಿಸಿಲ್ಲ ಗುರು. ಅದು ಇಷ್ಟು ಆ ಚಿಕ್ಕ ಲೋಟದಲ್ಲಿ ಕೊಡ್ತಾರೆ. ಇಟ್ಸ್ ನಾಟ್ ಸಫಿಷಿಯಂಟ್ ಓನ್ಲಿ. ಅಲ್ಲಿ ನಾರ್ಮಲ್ ಆಗಿ ಒಂದು ಸ್ಪಾಟ್ ಇದೆ, ಅಲ್ಲೊಂದು ಟೀ ಹಾಕ್ಬೇಕು ಇವಾಗ ಫಸ್ಟು. ಬಟ್ ಓ ಮೈ ಗಾಡ್, ವಾಟ್ ದ ಹೆಲ್ತ್, ಸಚ್ ಅ ಬ್ಯೂಟಿಫುಲ್ ಪ್ಲೇಸ್ ಯಾರ್. ಮೋನ್ಸೂನಲ್ಲಿ ಅದಕ್ಕೆ ಇಷ್ಟ ಆಗೋದು ಗುರು. ಈ ಥರ ರೋಡ್ಗಳಿಗೆ ಬಂದುಬಿಟ್ರೆ ಎರಡು ಕಡೆ ಲಶ್ ಗ್ರೀನರಿ ಹೆಂಗಿದೆ, ಬ್ಯೂಟಿಫುಲ್. ಮಳೆ ಬಂದು ಹೋಗಿರೋದ್ರಿಂದ ನಿನ್ನೆ, ಸೊ ರೋಡೆಲ್ಲ ವೆಟ್ಟಿದೆ. ಹಾಗಾಗಿ ರೋಡಲ್ಲಿ ಧೂಳಿಲ್ಲ, ಮಂಜು ಬಿದ್ದಿರೋದ್ರಿಂದ ಗ್ರೀನರಿ ಇದೆಯಲ್ಲ, ಸೊ ಎದ್ದು ಕಾಣ್ತಾ ಇದೆ. ವಾವ್, ಸೂಪರ್, ಸಖತ್ತಾಗಿದೆ. ಈ ಮ್ಯಾಂಗೋ ಸೀಸನಲ್ಲೆಲ್ಲ ನೋಡಬೇಕು. ಐ ಥಿಂಕ್ ಲಾಸ್ಟ್ ಟೈಮ್ ಒಂದ್ಸಲ ಬಂದಿದ್ದೆ ಮ್ಯಾಂಗೋ ಸೀಸನಲ್ಲಿ ಈ ರೂಟ್ಗೆ. ಎಲ್ಲಿ ನೋಡಿದ್ರು ಮ್ಯಾಂಗೋ ಗುರು. ಇಲ್ಲೆಲ್ಲ ಪ್ಲಾಂಟೇಶನ್ಗಳಿದ್ದಾವೆ ಮ್ಯಾಂಗೋದು, ರೈಟ್ ಸೈಡಲ್ಲಿದೆ. ಬಟ್ ಕ್ರೇಜಿ, ಫುಲ್ 100 ಮೀಟರ್ಗೆ ಒಂದೊಂದು ಸ್ಟಾಲ್ ಇಟ್ಕೊಂಡಿರ್ತಾರೆ. ಬಟ್ ಆಸಮ್ ಆಗಿರುತ್ತೆ ಅದು. ವಾಹ್, ಒಂಥರ ಚಳಿ ಹೊಡಿತಾ ಇದೆ. ಒಳ ಬ್ಯೂಟಿಫುಲ್ ಲೊಕೇಶನ್ ಯಾರು, ಸಕ್ಕತ್ತಾಗಿ ಕಾಣಿಸ್ತಿದೆ. ಸೊ ನಾನು ಲಾಸ್ಟ್ ಟೈಮ್ ಕೊಡೈಕೆನಾಲ್ ಹೋದವಾಗ ನನಗೆ ಕೊಡೈಕೆನಾಲ್ ಹಿಲ್ ಸ್ಟೇಷನ್ ಎಂಟ್ರಿ ಆಗುವಾಗ ಇದೇ ಥರ ವೆದರ್ ಇತ್ತು. ಅದು ಮಧ್ಯಾಹ್ನ 12:30 1 ಗಂಟೆ ಟೈಮಲ್ಲಿ ಈ ಥರ ವೆದರ್ ಇತ್ತು ಕೊಡೈಕೆನಾಲಿ. ಸೊ ಅದೇ ವೈಬ್ ಬರ್ತಾ ಇದೆ ನನಗೆ, ಚೆನ್ನಾಗಿದೆ. ಸೊ ನನ್ನ ಯೂಶ್ವಲ್ ಟೀ ಸ್ಪಾಟ್ ಬಂತು. ಇಲ್ಲಿಂದ ಒಂದು 8 ಕಿಲೋಮೀಟರ್ ಸಮಥಿಂಗ್ ಇದೆ. ಸೊ ಆರಾಮಾಗಿ ಕವರ್ ಮಾಡ್ಬೋದು. ಐ ಡೋಂಟ್ ಮೈಂಡ್ ಇಫ್ ಇಟ್ ಈಸ್ 8 or 80. ಬನ್ನಿ ಒಂದು ಒಳ್ಳೆ ಟೀ ಹಾಕೋಣ. ಅಲ್ಲಿ ಟೀ ಸರಿಗೆ ಆಗಿಲ್ಲ ಹಾಕಿರೋದು. ಇವಾಗ ಒಂದು ಟೀ ಹಾಕಬೇಕು ಚೆನ್ನಾಗಿ. ಐ ಥಿಂಕ್ ಗಾಡಿ ಸರ್ವಿಸ್ ಮಾಡಿಸಿರೋದು ಅಷ್ಟೇ, ಅದ್ರ ಮೇಲೆ ಇಲ್ಲಿ ತೊಗೊಂಡೇ ಹೋಗಿಲ್ಲ ಗಾಡಿನ. ನೋಡೋಣ. ಸೊ ನಿನ್ನೆ ಕ್ಲೀನಾಗಿ ತೊಳೆದಿಟ್ಟಿದ್ದೆ, ಬಟ್ ಅಷ್ಟೊಂದು ಗಲೀಜು ಆಗಿಲ್ಲ ಗುರು, ಪರವಾಗಿಲ್ಲ. ಮಳೆ ನೀರೆಲ್ಲೂ ನಿಂತಿಲ್ಲ ರೋಡ್ ಮೇಲೆ, ಹಾಗಾಗಿ ಪ್ರಾಬ್ಲಮ್ ಇಲ್ಲ. ಲೆಟ್ಸ್ ಹ್ಯಾವ್ ಟೀ. ವಾವ್, ಎಷ್ಟು ಸಖತ್ತಾಗಿದೆ ಗುರು. ಫುಲ್ ಕ್ಲೌಡಲ್ಲಿ ತುಂಬ್ಕೊಂಡ್ಬಿಟ್ಟಿದೆ ಮೌಂಟೇನ್ಸ್ ಎಲ್ಲ. ಇಲ್ಲ ಲೆಫ್ಟ್ ತಗೋಬೇಕು. ಬಟ್ ಸಕ್ಕ ಬ್ಯೂಟಿಫುಲ್ ಆಗಿದೆ ಗುರು. ನನಗೆ ಲೊಕೇಶನ್ನು, ಬರೋ ರೂಟು ಇಷ್ಟು ಟೈಮ್ ಬಂದಿದ್ದಕ್ಕಿಂತ ಫೀಲೇ ಡಿಫ್ರೆಂಟ್ ಆಗಿದೆ. ಯಾಕಂತ ಹೇಳಿದ್ರೆ ಮಾನ್ಸೂನ್ ಅಲ್ಲ, ವೈಬೇ ಒಂಥರ ಇದೆ. ಸಖತ್ ಲಶ್ ಗ್ರೀನರಿ, ಸೂಪರ್. ನಂಗೆ ಈ ರೋಡಲ್ಲಿ ಕಾರ್ನರಿಂಗ್ ಅಂದರೆ ಸಾಕಾದ ಇಷ್ಟ. ಲೆಟ್ಸ್ ಡೂ ಸಮ್ ಕಾರ್ನರ್ಸ್. ವಾವ್ ವಾವ್, ಎಷ್ಟು ಸಖತ್ತಾಗಿದೆ ರೋಡ್ ಮಾತ್ರ. ಲೈಟಾಗಿ ಕಂಟ್ರೋಲ್ ತಪ್ಪಲ್ಲಿ. ಐ ಮೀನ್ ಆಕ್ಸಿಲರೇಷನ್ ಬ್ರೇಕಿಂಗಲ್ಲಿ ಪ್ರಾಬ್ಲಮ್ ಆಯಿತು. ಬ್ಯೂಟಿಫುಲ್ ಮ್ಯಾನ್.
ಬ್ಯೂಟಿಫುಲ್. ಅಲ್ಲಿ ಏನು ಮಿಸ್ಟ್ ಗುರು. ಏನೋ ಟಿಕೆಟ್ ತಗೋಬೇಕು ಗುರು. ಇಲ್ಲಿ ಕ್ಯಾಶ್ ಬೇರೆ ಇಲ್ಲ. ಸ್ಕ್ಯಾನರ್ ಇದೆಯಾ? ಹಾಂ, ಬನ್ನಿ ಹೋಗೋಣ. ಸೊ ಮೊದಲೇನಿತ್ತು ಈ ರೂಟು ಪೀಕಿಗೆ ಹೋಗೋ ರೂಟು ಮಂಡ್ ರೋಡ್ ಇತ್ತು. ಸೊ ಒಂಥರ ಘಾಟ್ ಸೆಕ್ಷನ್ ಥರ ಇತ್ತು. ಇವಾಗಲೂ ಘಾಟ್ ಸೆಕ್ಷನ್ನೇ, ಬಟ್ ರೋಡ್ ಮಾತ್ರ ಬ್ಯೂಟಿಫುಲ್ಲಾಗಿ ಮಾಡಿದ್ದಾರೆ ಇವಾಗ. ದಿಸ್ ಲೈನ್ ಡಿಪಿಕ್ಟ್ಸ್ ಯು ಶುಡಂಟ್ ಓವರ್ಟೇಕ್ ಎಟ್ ಎನಿ ಕಾಸ್ಟ್, ಬಟ್ ಪರವಾಗಿಲ್ಲ. ರೋಡ್ ಲೈಟಾಗಿ ಸ್ಲಿಪ್ಪರ್ ಇದೆ ಗುರು. ಅಂತ ಹೇಳಿದ್ರೆ ಮಳೆ ಬಂದಿದೆಯಲ್ಲ, ಹಾಗಾಗಿ ಲೈಟಾಗಿ ಎಳೆಯುತ್ತೆ, ಬಟ್ ಬ್ಯೂಟಿಫುಲ್ ಆಗಿದೆ ಗುರು. ಹುಡುಗರೇನೋ ಹಿಂತಿರುಗಿ ನೋಡ್ತವ್ರೆ. ನಮ್ಮ ಗಾಡಿ ಅಷ್ಟೊಂದು ಸೌಂಡ್ ಇದೆಯಾ? ಬಟ್ ಐ ಥಿಂಕ್ ಇಟ್ಸ್ ಆಲ್ ಎಂಡೆಡ್. ಇನ್ಮೇಲೆ ಕಾರ್ನರ್ಸ್ ಇಲ್ಲ, ಬಟ್ ಬ್ಯೂಟಿಫುಲ್ ಗುರು. ಆ ಕಡೆಯಿಂದ ಗಾಡಿಗಳು ಬರೋದು ಕಮ್ಮಿ, ಸೊ ಎಲ್ಲರೂ ಹೋಗ್ತಾರಲ್ಲ ಮೇಲ್ಗಡೆ, ಸೊ ಹಾಗಾಗಿ ಡೌನ್ ಬರೋದು ಕಮ್ಮಿ, ಡೌನ್ ದ ಹಿಲ್. ಸ್ಕ್ವಿರಲ್ ಗುರು, ಓ ಮೈ ಗಾಡ್. ಹಾ ಬ್ರೋ, what the hell is this mist? ನಂಗೆ ಯಾಕೋ ನಂದಿ ಹಿಲ್ಸ್ ಬಂದಂಗೆ ಅನಿಸ್ತಾ ಇದೆಯಪ್ಪ ಮಿಸ್ಟ್ ನೋಡಿದರೆ. ಬಟ್ ಇಲ್ಲೆಲ್ಲ ಒಂದು 2-3 ವ್ಯೂ ಪಾಯಿಂಟ್ ಇದೆ, ಸೊ ಲೆಟ್ಸ್ ಚೆಕ್ಔಟ್ ಆಲ್. ಅಬ್ಬಾ, ಆಲ್ರೆಡಿ ಬಂದ್ಬಿಟ್ಟಿದಾರಲ್ಲ ಗುರು ಜನ. ಬಟ್ ವಿಲ್ ಗೋ ಫಾರ್ ದ ಟಾಪ್ ಫಸ್ಟ್. ಗೇರಲ್ಲಿ ಇರಲಿ ಗಾಡಿ. ಲೆಟ್ಸ್ ಹೀಡ್ ಬ್ಯಾಕ್ ನಾವು. ಚೆನ್ನಾಗಿತ್ತು ಗುರು, ಸಖತ್ ಪೀಸ್ ಇತ್ತು, ಕ್ರೌಡೇ ಇರಲಿಲ್ಲ ಇವತ್ತು, ಬಟ್ ಐ ಲವ್ಡ್ ಇಟ್. ನೆಕ್ಸ್ಟ್ ಮಂತ್ ಐ ಆಮ್ ಲೀವಿಂಗ್ ಫಾರ್ ಅ 2000 ಕಿಲೋಮೀಟರ್ ರೈಡ್. ಸೋಲೋ ಹೋಗ್ತಾ ಇದ್ದೀನಿ.
ನನಗೆ ಎಲ್ಲಿಗೆ ಹೇಗೆ ಅನ್ನೋದನ್ನು ಸೊ ಆಲ್ರೆಡಿ ಕನ್ಫರ್ಮ್ ಐಟಿನರಿ ಇಸ್ ಆಲ್ಸೋ ಪ್ಲ್ಯಾನ್. ಸೊ ಸೋಲೋ ಅಲ್ಲ, ಹಾಗಾಗಿ ಐ ನೀಡ್ ಟು ಅಪ್ರೋಚ್ ಎನಿಬಡಿ. ಸೊ ಇಟ್ಸ್ ಆಲ್ ಕನ್ಫರ್ಮ್ ನಾವು, ಎವ್ರಿಥಿಂಗ್ ಇಸ್ ಸೆಟ್. ಐ ಜಸ್ಟ್ ನೀಡ್ ಟು ಗೋ ಫಾರ್ ದ ರೈಡ್. ಸೊ ನೋಡೋಣ ಏನಾಗುತ್ತೆ ಅಂತ. ಇಟ್ ವಿಲ್ ಬಿ ಐ ಥಿಂಕ್ ಆಸ್ ಐ ಕ್ಯಾಲ್ಕುಲೇಟೆಡ್ 2000 kilometer ride. ಐ ವಿಲ್ ಬಿ ರೈಡಿಂಗ್ ಫಾರ್ continuous 8 to 9 days, starting from Bangalore and ending in Bangalore. So I am very excited because 7 to 8 days ರೈಡ್ ಅಲ್ಲ, ನಾನು ಯಾವತ್ತೂ ಮಾಡಿಲ್ಲ, ಅದು ಸೋಲೋ. ಬಟ್ ನೋಡೋಣ ಏನಾಗುತ್ತೆ ಅಂತ, ಎಕ್ಸ್ಪೀರಿಯನ್ಸ್ ಹೆಂಗಿರುತ್ತೆ ನೋಡೋಣ. ಸೊ ದಟ್ಸ್ ಇಟ್. ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಅಂದರೆ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ಪಟ 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 ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. See you again.